ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೊಂದು ಹೋಟೆಲ್ನಲ್ಲಿ ವೆಡ್ಡಿಂಗ್ ಪ್ಲಾನರ್ ಆಗಿ ಕೆಲಸ ಮಾಡ್ತಿದ್ದೀನಿ. ತುಂಬಾ ಶ್ರೀಮಂತರು, ಯಂಗ್ ಕಪಲ್ಸು ಚೆನ್ನಾಗಿ ಮದುವೆ ರೆಡಿ ಮಾಡು ಅಂತ ನನ್ನ ಬಾಸ್ ಹೇಳಿದ್ರು. ಅದೇ ರೀತಿ ನಾನು ರೆಡಿ ಮಾಡಿದೆ. ನಂತರ ಅಲ್ಲಿ ಮದುವೆಗೆ ಬಂದ ಗಂಡ ಹೆಂಡತಿಯನ್ನ ನೋಡಿ ನಾನು ಬೆಚ್ಚಿ ಬಿದ್ದೆ. ಅಯ್ಯೋ, ನನ್ನ ಸಂಪೂರ್ಣ ಬದುಕು ಹಾಳಾಗೋಯ್ತು ಅಂತ. ಏನಾಯ್ತು ತಿಳ್ಕೋಬೇಕು ಅಂದ್ರೆ ಕತೆನ ಕೊನೆಯವರೆಗ ಕೇಳಿಸ್ಕೊಳ್ಳಿ. ಎಲ್ಲೂ ಸ್ಕಿಪ್ ಮಾಡ್ಬೇಡಿ. ಮತ್ತೆ ಕತೆ ತುಂಬಾನೇ ಚೆನ್ನಾಗಿದೆ. ನನ್ನ ಹೆಸರು ಕಾವ್ಯ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಅಪ್ಪ ಅಮ್ಮಂಗೆ ನಾನು ಅಂದ್ರೆ ತುಂಬಾ ಇಷ್ಟ. ಬಂದಂತೆ ನಾನು ಯಾವ ವಿಷಯನ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ನನ್ನನ್ನ ನಂಬಿ ಮಾಡುವ ಸ್ವಾತಂತ್ರ್ಯವನ್ನ ಕೊಟ್ಟಿದ್ರು. ಯಾವುದೇ ಕೆಲಸ ಮಾಡಬಾರ್ದು, ಹಾಗೇ ಇರ್ಬೇಕು, ಹೀಗಿರ್ಬೇಕು ಅನ್ನೋ ಬೇರಿನ ಹಾಕಿರ್ಲಿಲ್ಲ. ಈಗ ಸ್ವಲ್ಪ ಭಯ ಶುರುವಾಗಿದೆ. ಆ ಭಯ ಏನು ಅಂದ್ರೆ, ಅಪ್ಪ ಸ್ವಲ್ಪ ಅತ್ತೆಯಂದಿರ ಮಾತನ್ನ ಕೇಳಿ ನನ್ನನ್ನ ಮತ್ತೆ ಅಮ್ಮನನ್ನ ಕಾರ್ನರ್ ಮಾಡ್ತಿದ್ದಾರೆ. ಅಮ್ಮ ಯಾವಾಗ್ಲೂ ಅಳ್ತಿರ್ತಾಳೆ. ಪ್ರತಿಯೊಬ್ರು ಕೂಡ ಅಪ್ಪನ ಜೊತೆ ಮಾತಾಡಿ ಆಯ್ತು, ಹೆಂಡತಿ ಮಗಳನ್ನ ಚೆನ್ನಾಗಿ ನೋಡ್ಕೋ ಅಂತ ಅಪ್ಪ ಸರಿಯಾಗಿ ಉತ್ತರ ಕೊಡ್ತಿರ್ಲಿಲ್ಲ. ನಂದು ಕೂಡ ಎಜುಕೇಶನ್ ಕಂಪ್ಲೀಟ್ ಆಯ್ತು. ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ದೆ, ಕೆಲ್ಸಕ್ಕೆ ಸೇರಿದೆ. ಕೈ ತುಂಬ ಸಂಬಳ ಬರುತ್ತೆ. ಈಗ ಅಪ್ಪ ದಿನದಿಂದ ದಿನಕ್ಕೆ ಸ್ವಲ್ಪ ಮೊದ್ಲಿನ ರೀತಿ ಆಗ್ತಿದ್ದಾರೆ. ಮಗಳು ದುಡಿತಿದ್ದಾಳೆ, ಇಲ್ಲ ಅಂತಂದ್ರೆ ನನ್ನನ್ನ ಬಿಟ್ಟು ಬಿಡ್ತಾಳೆ, ಅವ್ರ ಅಮ್ಮನ್ನ ಅವ್ರ ಜೊತೆ ಕರ್ಕೊಂಡು ಹೋಗ್ತಾಳೆ ಅನ್ನೋ ಭಯ ಇರಬೇಕು. ಅದಕ್ಕೆ ನಾನು ಅಂದುಕೊಂಡ ಬದುಕನ್ನ ಅಪ್ಪ ಅಮ್ಮನಿಗೆ ಕೊಡಬೇಕು. ಅವರ ಸಂಪೂರ್ಣ ಜವಾಬ್ದಾರಿ ನಂದು. ಮದುವೆಗಾಗಿ ಹುಡುಗರು ಬರ್ತಿದ್ದಾರೆ, ಆದ್ರೆ ಯಾರು ಕೂಡ ನನ್ನ ತಂದೆ ತಾಯಿಯ ಜವಾಬ್ದಾರಿಯನ್ನ ತಗೊಳ್ಳೋದಿಲ್ಲ. ಕೇವಲ ನಾನು ನನ್ನ ಸಂಬಳ ಮಾತ್ರ ಬೇಕು. ನಾನು ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದೀನಿ. ನಾನು ಮದುವೆಯಾಗಿ ಅವ್ರ ಮನೆಗೆ ನೋಡ್ಕೊಂಡು ಅವ್ರ ಅಪ್ಪ ಅಮ್ಮಗೆ ದಾಸಿಯಾಗಿರ್ಬೇಕು ಅಂತ ಆಸೆ ಪಡ್ತಾರೆ. ಆದ್ರೆ ಇಷ್ಟು ವರ್ಷ ನನ್ನನ್ನ ಸಾಕಿದ ಅಪ್ಪ ಅಮ್ಮ ಅವರಿಗೆ ಬೇಕಾಗಿಲ್ಲ. ಈ ಸಂದರ್ಭದಲ್ಲಿ ನನ್ನ ಪ್ರೀತಿಗೆ, ನನ್ನ ಬದುಕಿಗೆ ಬೆಸುಗೆ ಹಾಕಿದ್ದು ನನ್ನ ಪ್ರೀತಿಯ ರಾಹುಲ್. ನಾನು ಓಡಾಡೋ ಬಸ್ಸಲ್ಲಿ ಓಡಾಡ್ತಿದ್ದ. ಅವನು ಕೂಡ ಒಂದು ಕಂಪನಿನಲ್ಲಿ ಕೆಲಸಕ್ಕೆ ಹೋಗ್ತಿದ್ದ. ಅವನನ್ನ ನೋಡಿದ್ರೆ ನನಗೆ ತುಂಬಾ ಒಳ್ಳೆಯವನು ಅಂತ ಅನಿಸುತ್ತೆ. ಅವನ ಸಂಬಳ ನನಗೆ ಬೇಕಾಗಿಲ್ಲ. ನನ್ನ ಪ್ರೀತಿಯ ಅಪ್ಪಗೆ ನೀಡೋ, ನನ್ನ ತಂದೆ ತಾಯಿಯ ರಕ್ಷಣೆ ಮಾಡೋ ಹುಡುಗ ಬೇಕು. ಪ್ರತಿದಿನ ಓಡಾಡ್ತಾ ನಮ್ಮಲ್ಲಿ ನಮಗೆ ತಿಳಿಯದ ಹಾಗೆ ಒಂದು ಪ್ರೀತಿ ಬೆಳೀತು. ರಾಹುಲ್, ನಿನ್ ತಂದೆ ತಾಯಿ ನನ್ನ ತಂದೆ ತಾಯಿ, ನಾನು ಅವರನ್ನ ಪ್ರೀತಿಯಿಂದ ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಇಬ್ರು ದೇವಸ್ಥಾನದಲ್ಲಿ ಮದುವೆ ಆದ್ವಿ. ಅವ್ರ ಕಡೆಯವರೇ ತುಂಬಾ ಕಡಿಮೆ ಜನ. ನಮ್ಮ ಕಡೆಯಲ್ಲಿ ಜಾಸ್ತಿ ಜನ ಇದ್ರೂ ಕೂಡ ನಾನು ಬೇಡ ಅಂತ ಹೇಳಿದೆ. ಅನಗತ್ಯ ಖರ್ಚು. ಇಬ್ರು ಆದಷ್ಟು ಬೇಗ ಒಂದು ಸ್ವಂತ ಮನೆನ ತಗೋಬೇಕು, ಅದಕ್ಕಾಗಿ ದುಡ್ಡನ್ನ ಕೂಡಿರ್ತಾ ಇದೀವಿ ಅಂತ ಹೇಳಿದಾಗ ಅಪ್ಪ ಅಮ್ಮ ಖುಷಿಯಿಂದ ಒಪ್ಕೊಂಡ್ರು. ಈ ಬದುಕು ಸುಂದರವಾಗಿ ಸಾಕ್ತಾ ನಡೀತಾ ಇತ್ತು ಅಂತ ಅನ್ಕೊಳ್ಬೇಕಾದಾಗ ಏನಾದ್ರೂ ಒಂದು ಅಪಶಕ್ನ ನಡೆಯುತ್ತೆ. ಆ ಅಪಶಕ್ನದಿಂದ ನನ್ನ ಬದುಕಲ್ಲಿ ಒಂದಲ್ಲ ಒಂದ್ ರೀತಿ ತೊಂದರೆಗಳು ನಡೆಯುತ್ತೆ. ಒಮ್ಮೊಮ್ಮೆ ನಾನು ಇಗ್ನೋರ್ ಮಾಡ್ತೀನಿ. ಮದುವೆಯಾದ ಹೊಸದ್ರಲ್ಲಿ ನಾನೇ ಅಂದ ಚಂದ ರಾಣಿ ಅಂತ ಅಂತಿದ್ದು ನನ್ನ ಗಂಡನ ಪ್ರೀತಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಅದೇನಂತ ನನಗೆ ಸ್ವಲ್ಪ ಕೂಡ ಅರ್ಥ ಆಗ್ತಿಲ್ಲ. ಕೇವಲ ನಾನು ನಿನ್ನನ್ನ ಮಾತ್ರ ಪ್ರೀತಿ ಮಾಡಿದ್ದು, ನಿನ್ನ ಅಂದನಲ್ಲ, ನಿನ್ ಸಂಬಳನಲ್ಲ, ನಿನ್ ಮನಸ್ಸನ್ನ ಅಂತ ಹೇಳೋನು ಪ್ರತಿ ತಿಂಗಳು ಸಂಬಳ ಬಂದ ತಕ್ಷಣ ಕೇವಲ 2,000 ದುಡ್ಡನ್ನ ಮಾತ್ರ ನನಗೆ ಕೊಡೋದು. ಉಳಿದ ದುಡ್ಡನ್ನ ಅವನೇ ಸೇವಿಂಗ್ಸ್ ಅಂತ ಹೇಳಿ ಮಾಡಿಸ್ತಾನೆ. ಇದರಿಂದ ಬದುಕು ಚಂದವಾಗಿ ಸಾಕ್ತಾ ನಡೀತಾ ಇದೆ ಅಂತ ನಾನು ಅಮ್ಮಂಗೆ ಸುಳ್ಳು ಹೇಳ್ತೀನಿ. ಅಮ್ಮ ಬೇಸರ ಮಾಡ್ಕೋತಾಳೆ ಅಂತ. ನಮ್ಮಿಬ್ಬರ ಸಂಬಂಧ ಕೇವಲ ವ್ಯಾವಹಾರಿಕವಾಗಿದೆ ಅಷ್ಟೇ. ಇದಕ್ಕೆ ನಮ್ಮ ಬಾಸ್ ತುಂಬಾ ಯಂಗ್ ಕಪಲ್ಸ್, ತುಂಬಾ ದುಡ್ಡಿರೋರು, ನೀನ್ ಹೇಗ್ ಮದ್ವೆನ ಡಿಸೈನ್ ಮಾಡಿದ್ರು ಕೂಡ
ಅವ್ರು ಕೇಳಿದಕ್ಕಿಂತ ಡಬ್ಬಲ್ ದುಡ್ಡು ಕೊಡ್ತಾರೆ. ಅವ್ರಿಗೆ ನೀನ್ ಮಾಡಿರೋ ಡೆಕೋರೇಷನ್ ಇಷ್ಟ ಆದ್ರೆ ಇಲ್ಲಿರೋ ಎಲ್ಲಾ ಕೆಲಸಗಾರರಿಗಿಂತ ನನಗೆ ನೀನಂದ್ರೆ ತುಂಬಾ ಇಷ್ಟ. ಕಸ್ಟಮರ್ ಇಷ್ಟಪಡೋ ರೀತಿ ಸರ್ವಿಸ್ ಕೊಡ್ತೀಯ ಅಂತ ಹೇಳಿದ್ರು. ಮೊದಲು ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ನನ್ನ ಮದ್ವೆ ಈ ರೀತಿ ಆಗಿದೆ, ಇನ್ನೊಬ್ಬರ ಮದ್ವೆಗೆ ನಾನು ಹೇಗೆ ಅಂತ ಮನಸ್ಸಲ್ಲೇ ಲೆಕ್ಕಾಚಾರ ಹಾಕ್ತಿರ್ಬೇಕಾದಾಗ ನನ್ನ ಬಾಸ್ ಹೇಳಿದ್ರು, ಅವ್ರಿಗೆ ಕೆಲಸ ಇಷ್ಟ ಆದ್ರೆ ನಿನ್ ಪೇಮೆಂಟ್ ಕೂಡ ಡಬಲ್ ಆಗುತ್ತೆ, ಯೋಚಿಸು ಅಂದ್ರು. ಹಾಗನ್ಕೊಂಡೆ, ಅಮ್ಮಂಗೆ ಚಂದದ ಬಟ್ಟೆ ತೆಗೆದುಕೊಳ್ಬೋದು, ನನ್ ಗಂಡ ನನ್ಗೆಲ್ಲ ಸಂಬಳನು ಕಿತ್ಕೋತಾ ಇದ್ದಾನೆ. ಅಪ್ಪ ಅಮ್ಮನಿಗೆ ನಾವಿಬ್ರು ಸೇವಿಂಗ್ಸ್ ಮಾಡ್ತಾ ಇದೀವಿ ಅಂತ ಸುಳ್ಳು ಹೇಳ್ತಾ ಇದ್ದೀನಿ. ಗಂಡನ ಬಗ್ಗೆ ಸತ್ಯ ಹೇಳಲು ಸಾಧ್ಯವಿಲ್ಲ. ಈ ದುಡ್ಡಾದ್ರೂ ಅಪ್ಪ ಅಮ್ಮನಿಗೆ ಕೊಡೋಣ ಅಂತ ಅನ್ಕೊಂಡು ಒಪ್ಕೊಂಡೆ. ರಾತ್ರಿ ಪೂರ್ತಿ ನಾನ್ ಮನೆ ಕಡೆನೆ ಹೋಗಿಲ್ಲ. ಅಮ್ಮನಿಗೆ ಹೇಳಿದೆ ನಂಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ. ಗಂಡನಿಗೆ ನಾನ್ ಮನೆಗೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ತಿಂಗಳಿಗೆ 1 ಬಾರಿ ಸಂಬಳ ಕೊಟ್ಟರೆ ಸಾಕು, ಚೆನ್ನಾಗಿ ಮಂಟಪನ ರೆಡಿ ಮಾಡಿದೆ. ಇದೇ ಮೊದಲ ಬಾರಿ ನನ್ನ ಹೋಟೆಲ್ನಲ್ಲಿ ಇಷ್ಟು ಗ್ರ್ಯಾಂಡ್ ಆಗಿ ಮದುವೆ ಆಗ್ತಾ ಇರೋದು. ನಾನು ತುಂಬಾ ದುಃಖದಲ್ಲಿ ಇದ್ದೆ. ಆದ್ರೆ ಈ ಮದುವೆಯ ಅರೇಂಜ್ಮೆಂಟ್ಸ್ ಮಾಡಬೇಕಾದಾಗ ನನಗೆ ತುಂಬಾ ಖುಷಿ ಆಗ್ತಿತ್ತು. ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ. ಇನ್ನೊಬ್ಬರ ಖುಷಿಗೆ, ಇನ್ನೊಬ್ಬರ ಮದುವೆಗೆ ನನ್ನ ಕಡೆಗೆ ಸ್ವಲ್ಪನಾದ್ರೂ ಇರುತ್ತೆ. ಇದರಿಂದ ನನ್ನ ಗಂಡ ಇಂದೆಲ್ಲ ನಾಳೆ ಸರಿ ಹೋಗ್ತಾನೆ ಅಂತ. ಈ ಮಧ್ಯೆ ಬಂದ ಕಣ್ಣೀರನ್ನ ಈ ರೀತಿ ಸಮಾಧಾನ ಮಾಡಿ ಓಡಿಸ್ಕೊಂಡೆ. ಹುಡುಗ ಹುಡುಗಿ ಇಬ್ರು ಬಂದ್ರು ಅಂತ ನನ್ನ ಸಹೋದ್ಯೋಗಿ ಹೇಳಿದ್ಲು. ಹುಡುಗ ಮಾತ್ರ ತುಂಬಾ ಅಟ್ರಾಕ್ಟಿವ್ ಆಗಿ ಇದ್ದಾನೆ, ಹುಡುಗಿ ಆವರೇಜ್ ಅಂತ ಹೇಳಿದ್ಲು. ಕುತೂಹಲದಿಂದ ನಾನು ನೋಡೋದಕ್ ಬಂದೆ. ಆ ಹುಡುಗಿನ ನೋಡಿದ ತಕ್ಷಣ ಅಲ್ಲೇ ಕೆಳಗೆ ಕುಸಿದೆ. ಯಾಕಂದ್ರೆ ಆ ಹುಡುಗ ಬೇರೆ ಯಾರು ಅಲ್ಲ, ನನ್ನ ಪ್ರೀತಿಯ ಗಂಡ. ಅಯ್ಯೋ ಭಗವಂತ, ನನ್ ಗಂಡ ಆಸ್ತಿಯ ಆಸೆಗಾಗಿ ಇಂದು ಇನ್ನೊಬ್ಬರನ್ನ ಮದುವೆ ಆಗ್ತಾ ಇದ್ದಾನೆ. ಆ ಹುಡುಗಿ ಬೇರೆ ಯಾರು ಅಲ್ಲ, ಸೂರ್ಯಕುಮಾರ್ ಅವರ ಏಕೈಕ ಮಗಳು. ಸೂರ್ಯಕುಮಾರ್ ಗ್ರೂಪ್ ಆಫ್ ಬಿಲ್ಡರ್ಸ್ ಕಂಪನಿಯ ಓನರ್. ಅದೇ ಕಂಪನಿಯಲ್ಲಿ ನನ್ನ ಅಪ್ಪ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ರು. ನನಗೇನ್ ಮಾಡ್ಬೇಕು ಅಂತ ತಿಳಿಲೇ ಇಲ್ಲ. ನನ್ನ ಗಂಡನ ಮುಖದಲ್ಲಿ ಇದ್ದ ನಗು ನೋಡಿ ಭಯ ಜಾಸ್ತಿ ಆಯ್ತು. ಇನ್ನೊಂದು ಹುಡುಗಿಯ ಬದುಕನ್ನು ಹಾಳು ಮಾಡ್ತಾ ಇದ್ದಾನೆ. ನನ್ನ ಬದುಕನ್ನು ಹಾಳು ಮಾಡಿದ, ಪರವಾಗಿಲ್ಲ, ಆದ್ರೆ ಬಂಗಾರದಂಥ ನಮಗೆ ಅನ್ನ ಹಾಕಿದ ಕಂಪನಿಯ ಓನರ್ ಮಗಳ ಜೀವನವನ್ನ ಹಾಳು ಮಾಡ್ತಾ ಇದ್ದಾನೆ. ಮನಸ್ಸಿಗೆ ತುಂಬಾ ಗೊಂದಲ. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಯಾವ್ದು ಸರಿ ಯಾವ್ದು ತಪ್ಪು, ಇವುಗಳ ಅವಲೋಕನದಲ್ಲಿದ್ದಾಗ ಸಡನ್ ಆಗಿ ಹಿಂದೆಯಿಂದ ಯಾರೋ ನನ್ನನ್ನ ಬಂದು ಮುಟ್ಟಿದ್ರು. ನೋಡಿದ್ರೆ ನನ್ನ ಅಪ್ಪನ ಬಾಸ್ ಸೂರ್ಯಕುಮಾರ್. ಅವರನ್ನ ಗಟ್ಟಿಯಾಗಿ ತಕ್ಕೊಂಡು ಜೋರಾಗಳೋದಕ್ಕೆ ಶುರು ಮಾಡಿ ನಡೆದ ಎಲ್ಲಾ ವಿಷಯವನ್ನ ವಿವರವಾಗಿ ತಿಳಿಸಿದೆ. ಅವರು ನನ್ನ ಗಂಡ, ನನ್ನ ಕೆಲಸಕ್ಕಾಗಿ ನನ್ನನ್ನ ಮದುವೆಯಾದ್ರು. ಈಗ ಧನ ಪಿಶಾಚಿ ತರ ಕಷ್ಟ ಕೊಡ್ತಿದ್ದಾರೆ. ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ, ನಿನ್ ಮಗಳಿಗೆ ತೊಂದರೆ ಮಾಡ್ತಾನೆ ಅಂತ ಹೇಳಿ ನನ್ನ ಮತ್ತೆ ನನ್ನ ಗಂಡನ ಮದುವೆಯ ಎಲ್ಲ ಫೋಟೋವನ್ನ ಬಹಳ ಕ್ಲಿಯರ್ ಆಗಿ ಅವರಿಗೆ ತೋರಿಸಿದೆ. ಅವರು ಸಂಪೂರ್ಣವಾಗಿ ಬೆವ್ತೇ ಹೋದ್ರು. ನಂತರ ನನ್ನನ್ನ ಒಂದು ರೂಮಿಗೆ ಕರ್ಕೊಂಡು ಹೋದ್ರು. ಅವರ ಮಗಳನ್ನ ಕೂಡ ಬರೋದಕ್ಕೆ ಹೇಳಿದ್ರು. ಅವಳಿಗೆ ಕೂಡ ಎಲ್ಲಾ ವಿಷಯವನ್ನು ಹೇಳಿದಾಗ ಮೊದಲು ಅವಳು ನಂಬಲಿಲ್ಲ, ಜೋರಾಗಿ ಕೂಗಿದ್ಲು. ಅವ್ರ ಅಪ್ಪನಿಗೆ ಸ್ವಲ್ಪ ಕೂಡ ಮರ್ಯಾದೆ ಕೊಡ್ಲಿಲ್ಲ. ನಂತರ ನನ್ನ ಫೋನಲ್ಲಿದ್ದ ಎಲ್ಲಾ ಫೋಟೋಸ್ನ ತೋರಿಸ್ದೆ. ಆಗ ಅವಳಿಗೆ ವೇಟ್ ಮಾಡ್ಕೊಂಡ್ಲು. ಆಗ್ಲೂ ಕೂಡ ನಂಬಲಿಲ್ಲ. ಕೊನೆಗೆ ನೀವಿಬ್ರು ತೆರೆ ಮರೆನಲ್ಲಿರಿ ಅಂತ ಹೇಳಿದೆ. ನನ್ನ ಗಂಡಂಗೆ ನಾನು ಬ್ಲಾಕ್ ಮೇಲ್ ಮಾಡಿದೆ, ರೂಮಿಗೆ ಬಂದು ಮೀಟ್ ಮಾಡು, ಇಲ್ಲ ಅಂದ್ರೆ ನೀನ್ ಮದ್ವೆ ಆಗೋ ಹುಡುಗಿಗೆ ಎಲ್ಲ ಹೇಳ್ಬಿಡ್ತೀನಿ ಅಂತ. ಅವನು ಭಯದಿಂದ ಬಂದವನು ನನ್ ಜೊತೆ ತುಂಬಾ ಕೆಟ್ಟದಾಗಿ ನಡ್ಕೊಂಡ. ನಿನ್ ಸಹವಾಸ ಬೇಡ ಅಂತ ಬಿಟ್ರೆ ಇನ್ನೂ ಕೂಡ ಯಾಕೆ ನೀನ್ ನನ್ ಹಿಂದೆ ಬರ್ತೀಯಾ? ನಮ್ಮಿಬ್ಬರ ಡೀಲ್ ಸಾಗಿಲ್ಲ. ಬೆಳಗ್ಗೆ ತಾನೇ ಹೇಳಿದಿರಿ ನಂಗೆ ಸಿಟಿ ಹೊರಗಡೆ ಕೆಲಸ ಇದೆ, 1 ವಾರ ಬರೋದಿಲ್ಲ ಅಂತ. ಈಗ ನೋಡಿದ್ರೆ ಮದುವೆ ಹುಡುಗ ಆಗ್ತಿದ್ಯಾ?
ನಿನಗೆ ಗೊತ್ತಾ ಇದು ನಾನು ಕೆಲಸ ಮಾಡೋ ಹೋಟೆಲ್. ಮುಂದೆ ಒಂದು ಮಾತು ಹೇಳಿದ್ರೆ ಸಾಕು, ನಿನ್ನ ನಿಜ ಬಣ್ಣ ಎಲ್ರಿಗೂ ಹೇಳ್ತೀನಿ ಅಂತ ಕೋಪದಿಂದ ಹೇಳಿದೆ. ಆಗ ಅವನು ನನ್ನನ್ನ ಗಟ್ಟಿಯಾಗಿ ತಕ್ಕೊಂಡು, ಚಿನ್ನ, ನಾನಿದು ಮಾಡ್ತಾ ಇರೋದು ನಿನಗಾಗಿನೇ. ನಿನಗೊಂದು ಚಂದದ ಮನೆ ಕಟ್ಟಿಸ್ಕೊಡ್ತೀನಿ, ಶ್ರೀಮಂತರ ಮನೆ ಅಳಿಯ ಆಗ್ತಾ ಇದ್ದೀನಿ. ಆ ಹುಡುಗಿನ ಸಂಪೂರ್ಣವಾಗಿ ನನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಅಂತ ನನ್ನ ಹಣೆಗೆ ಮುತ್ತು ಕೊಟ್ಟು ನನ್ನನ್ನ ಗಟ್ಟಿಯಾಗಿ ತಕ್ಕೊಂಡ. ಅಷ್ಟರಲ್ಲಿ ತೆರೆ ಮರೆಯಲ್ಲಿ ಇದ್ದ ಆ ಹುಡುಗಿ ಮತ್ತೆ ಅಪ್ಪ ಇಬ್ಬರು ಹೊರಗಡೆ ಬಂದ್ರು. ಅವಳು ನನ್ನ ಗಂಡನ ಕೆನ್ನೆಗೆ ಚೆನ್ನಾಗಿ ಹೊಡೆದ್ಲು. ನನ್ನ ಗಂಡ ಬೇಸರ ಮಾಡ್ಕೊಂಡ. ಅವನಿಗೆ ಎಲ್ಲ ಅರ್ಥ ಆಯ್ತು, ಇದೆಲ್ಲ ನಾನ್ ಮಾಡಿದ ಪ್ಲಾನ್ ಅಂತ. ನನಗೆ ಹೊಡೆಯೋದಕ್ಕೆ ಬಂದ. ಆಗ ನನ್ನ ಅಪ್ಪನ ಬಾಸ್ ಸೂರ್ಯಕುಮಾರ್ ಅವನ ಕೈಯನ್ನ ಹಿಡ್ಕೊಂಡು ಚೆನ್ನಾಗಿ ಅವನಿಗೆ ಬಾರಿಸ್ದ. ನಂತರ ಪೊಲೀಸ್ ಸ್ಟೇಷನ್ಗೆ ಹಾಕ್ಸೋದಕ್ಕೆ ಯೋಚಿಸಿದ್ರು. ನಾನು ರಿಕ್ವೆಸ್ಟ್ ಮಾಡಿದ್ರಿಂದ ಅವನನ್ನ ಬಿಟ್ಬಿಟ್ರು. ನನ್ನ ಬದುಕಲ್ಲಿ ತುಂಬಾ ಕೆಟ್ಟ ದಿನ ಇದು. ಮನೆಗೆ ಬಂದು ಅಪ್ಪ ಅಮ್ಮನಿಗೆ ಎಲ್ಲಾನು ಹೇಳಿದೆ. ಅಪ್ಪ ಅಮ್ಮ ಹೇಳಿದ್ದು ಒಂದೇ ಮಾತು, ಮಕ್ಕಳು ಮರಿ ಇಲ್ಲ, ಅವನನ್ನ ಈಗಲೇ ಬಿಟ್ಬಿಡು ಅಂತ. ಆದ್ರೆ ಎಷ್ಟೊತ್ತಾದ್ರೂ ಎಷ್ಟು ದಿನಗಳಾದ್ರೂ ಅವನು ಬರಲೇ ಇಲ್ಲ ಮನೆಗೆ ಅಂತ ತಿಳಿತು. ಅವನು ನಾರ್ತ್ ಇಂಡಿಯನ್ ಮನುಷ್ಯ ಅಲ್ವಾ, ಇಲ್ಲ ಮುಖ ತೋರ್ಸೋದಕ್ಕೆ ಸಾಧ್ಯ ಇಲ್ಲ, ನನ್ನನ್ನ ಫೇಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವನ ರಾಜ್ಯಕ್ಕೆ ಹೊರಟೋಗಿದ್ದಾನೆ ಅಂತ ತುಂಬಾ ಜನ ಹೇಳಿದ್ರು. ಈಗ ನಾನು ಅವನನ್ನ ಮರೆತು ಒಂದು ಹೊಸ ಬದುಕನ್ನ ಸಾಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮ ಪ್ರತಿದಿನ ಹಠ ಮಾಡ್ತಾರೆ, ನಮ್ಮ ಸಂಬಂಧಿಕರಲ್ಲೇ ಯಾರನ್ನಾದ್ರೂ ಮದ್ವೆ ಆಗುವಂತ. ಆದ್ರೆ ನಾನು ಇನ್ನೂ ಸ್ವಲ್ಪ ಸಮಯ ಬೇಕು ಅಂತ ಹೇಳ್ತಿದ್ದೀನಿ. ಹೃದಯ ಹೊಡೆದೋಗಿದೆ, ಅದನ್ನ ಮತ್ತೊಬ್ಬರಿಗೆ ಹೇಗ್ ಕೊಡ್ಲಿ ಅಲ್ವಾ? ಇಷ್ಟು ಬೇಗ ಕತೆ ಇಲ್ಲಿ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.